ಕಿಚನ್ ನೋಡಬಹುದು ನೀವು, ಟೋಟಲಿ ಅಕ್ರಿಲಿಕ್ ಕಿಚನ್ ಮಾಡಿದ್ವಿ ಸರ್, ಬೇಸ್ ಫುಲ್ ಅಕ್ರಿಲಿಕ್ ಕಿಚನ್. ಸೈಜ್ ಏನಿದೆ ಸರ್? ಸೈಜ್ ಸರ್ ಸೈಜ್ ಬಂದು ಇದು 8ಕ್ಕೆ 6 ಇದೆ ಸರ್. ಅಕ್ವಾ ಬ್ಲೂ ಕಲರ್ ಯೂಸ್ ಮಾಡಿ ಸರ್, ಲೈಟೆಸ್ಟ್ ಕಲರ್ ಆಫ್ ದ ಬ್ಲೂ. ಯಾಕಂದ್ರೆ ಇದು ವಾಲ್ಯೂಮ್ ಚೆನ್ನಾಗಿ ತೋರಿಸುತ್ತೆ, ಲೈಟ್ ಇದ್ರ ಮೇಲೆ ಬಿದ್ದಾಗ ಒಳ್ಳೆ ರಿಫ್ಲೆಕ್ಷನ್ ಕೊಡುತ್ತೆ, ನೋಡ್ಬೇಕಾದ್ರೆ ಫುಲ್ ಚೆನ್ನಾಗಿರುತ್ತೆ ಸರ್. ಇದು ಲುಕ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಒನ್ ಆಫ್ ದ ಕ್ಲಾಸಿ ಲುಕ್ ಅಂತ. ಕ್ಲಾಸಿ ಲುಕ್ ಹೋಗ್ಬೋದು ಆಸ್ ವೆಲ್ as ನೀವು ನೋಡ್ಬೋದು ಜಸ್ಟ್ 2 ಶೆಲ್ಫ್ ಪ್ರೊವೈಡ್ ಮಾಡಿದ್ವಿ ಸರ್. ಏನಂದ್ರೆ ನಂಗೆ ವಾಲ್ಯೂಮ್ ಕೊಡ್ಬೇಡಿ ಅಭಿಷೇಕ್, ಲೆಟ್ ಇಟ್ ವೆರಿ ಮಚ್ ಸಿಂಪಲ್ ಬಟ್ ಪ್ರಾಕ್ಟಿಕಲಿ ವೆರಿ ಮಚ್ ಯೂಸಬಲ್ ಅಂದ್ರು. ಸೊ ಅದಕ್ಕೋಸ್ಕರ ವಾಲ್ಯೂಮ್ ಪ್ರೊವೈಡ್ ಮಾಡಲ್ಲ, ಈಸಿಲಿ ಶೆಲ್ಫ್ ಕೊಟ್ಟಿದ್ದೀವಿ. ಇವರು ನಮ್ಮ ಕಸ್ಟಮರ್ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್, ತುಂಬಾ ಕ್ಲಟರ್ ಇಲ್ದಿರೆ ಎಷ್ಟು ಬೇಕಷ್ಟು ಕ್ಲೀನ್ ಆಗಿ ಯೂಸ್ ಮಾಡ್ಕೊಳ್ಳುವಂತಾಗೆ ಕ್ಲೀನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೌದು ವೀಕ್ಷಕರೇ ನೋಡಿ, ಈಗ ಈ ತರ ಮಾಡಬಹುದು, ಬಟ್ ಆದ್ರೆ ಹಂಗೆ ಇಟ್ಕೊಬೇಕು, ಡಿಪೆಂಡ್ ಕಸ್ಟಮರ್ ಹೋಗುತ್ತೆ. ಈಗ ನಾವು ಈ ತರ ಕೊಟ್ಬಿಟ್ಟು ಹೆಂಗೆ ಇಟ್ಕೊಬಿಟ್ರೆ ಚೆನ್ನಾಗೂ ಕಾಣಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್. ಯೂಶುವಲಿ ಇಂಡಿಯನ್ ಫ್ಯಾಮಿಲಿ ಈ ತರ ಪ್ರಿಪೇರ್ ಮಾಡಲ್ಲ, ಕ್ಲೋಸ್ ಮಾಡ್ಬಿಡಿ ನಾವು ಹೆಂಗೆ ಬೇಕು ಹಂಗೆ ಇಟ್ಕೊಂಡ್ಬಿಡ್ತೀವಿ ಅನ್ನೋರೇ ಜಾಸ್ತಿ. ಇಲ್ಲಿ ಕ್ವಾಡ್ಸ್ ಕೊಟ್ಟಿದ್ದೀವಿ ಸರ್, ಕ್ವಾಡ್ಸ್ ಕೊಟ್ಟು ನೀವು ತುಂಬಾ ನಮ್ಮ ಪ್ರಾಜೆಕ್ಟ್ ನೋಡಬೇಕಾಗಿದ್ರೆ ಬಾಟಮ್ ಅಲ್ಲಿ ಗ್ರೂ ಕೊಟ್ಟಿರ್ತೀವಿ. ಬಟ್ ಸರ್ ಸ್ಪೆಸಿಫಿಕಲಿ ನಾನು ಬಾಟಮ್ ಅಲ್ಲಿ ಗ್ರೂ ಬೇಡ ಅಭಿಷೇಕ್, ನಂಗೆ ಮೇಡನ್ನೇ ಇದನ್ನ ಒಂದು ಪ್ಲೇಸ್ ಮಾಡ್ಕೊಡಿ, ನೀರು ಆಚೆ ಬರ್ದಂಗೆ ಅಂದ್ರು. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಟಾಪ್ ಅಲ್ಲಿ ಇನ್ನೊಂದು ಥಿಕ್ನೆಸ್ ಆಫ್ ಗ್ರಾನೈಟ್ ಕ್ವಾಡ್ಸ್ ನ ಟೋಟಲ್ ರನ್ ಮಾಡ್ಕೊಂಡಿವಿ ಸರ್. ಇಲ್ಲಿ ಪೀಸನ್ನ ಕೊಟ್ಟಿದ್ದೀರಾ, ಇದು ಕೂಡ ತುಂಬಾ ರೇರ್, ಯಾಕಂದ್ರೆ ಕಾರ್ಡ್ಸ್ ಹಾಕೋರು ಈ ತರ ಕೇಳೋದಿಲ್ಲ. ಸೊ ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೇ ಬಂದಿದೆ, ಚೆನ್ನಾಗೂ ಕಾಣಿಸುತ್ತೆ. ಅಂಡ್ ಇದು ಗೋಲಾ ಹ್ಯಾಂಡಲ್ ಅಲ್ವಾ ಸರ್? ಗೋಲಾ ಪ್ರೊಫೈಲ್ ಹ್ಯಾಂಡಲ್, ಈ ತರ ಹಿಂಗೆ ಕೈ ಹಾಕ್ಬಿಟ್ಟು ಇದ್ರೊಳಗಡೆಯಿಂದ ಇದು ಮಾಡುವಂಥದ್ದು. ಟೋಟಲಿ ವಿತ್ ಬಾಟಲ್ ಪುಲ್ ಔಟ್ಸ್ ಎಲ್ಲಾನು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಅಂಡ್ ನಾರ್ಮಲ್ ನಮ್ದು ಏನು 3 ಬಾಸ್ಕೆಟ್ಸ್ ಬರುತ್ತೆ, ಅದನ್ನ ಹಾಪ್ ಕಡೆ ಆಸ್ ಯೂಶುವಲ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಟ್ಯಾಂಡಮ್ ಬಾಕ್ಸ್ ಅಲ್ವಾ? ಟ್ಯಾಂಡಮ್ ಬಾಕ್ಸ್ ಸರ್, 3 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಕಾರ್ನರ್ ಅಲ್ಲಿ ಸರ್, ಇಲ್ಲಿ ಕಾರ್ನರ್ ಹೇಗೆ ಯುಟಿಲೈಸ್ ಮಾಡಿದ್ದೀವಿ? ಕಾರ್ನರ್ ಜಸ್ಟ್ ಒಂದು ಶೆಲ್ಫ್ ಕೊಟ್ಟಿವಿ ಸರ್, ಯಾಕಂದ್ರೆ ಮೇಜರ್ ಇವ್ರು ಯಾವುದು ಮೆಕ್ಯಾನಿಸಮ್ಸ್ ಬೇಡ ಅಭಿಷೇಕ್ ನನಗೆ, ಮೇಜರ್ ದೊಡ್ಡ ಐಟಮ್ಸ್ ಎಲ್ಲ ನಾನು ಸ್ಟೋರ್ ಮಾಡಿರೋ ಕಾರಣ ನನಗೆ ಇದ್ರ ಕೊಡಿ ಅಂತಂದ್ರು. ಸೊ ಅದನ್ನೆಲ್ಲ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ಆಮೇಲೆ ಈ ಸೆಂಟ್ರಲ್ಲಿ ಒಂಥರ ಎಂಬೋಸ್ಡ್ ಡೈಮಂಡ್ ಕಟ್ ಬಂದಿದೆಯಲ್ಲ, ಇದನ್ನ ಒಂದು 3D ಡೈಮೆನ್ಷನಲ್ ಟೈಲ್ಸ್ ಅಂತ ಹೇಳ್ತೀವಿ ಸರ್. ಸೊ ಆ ತರ ಒಂದು 3D ಪ್ಯಾಟರ್ನ್ ಟೈಲ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಕ್ವಾಡ್ಸ್, ಬಾಟಮ್ ಯೂನಿಟ್ ಅಂಡ್ ಲಾಫ್ಟ್ 3ಕ್ಕೂ ಮ್ಯಾಚ್ ಆಗಿ ಲೈಟರ್ ಶೇಡ್ ಎಲ್ಲ ಪ್ಲಾನ್ ಮಾಡಿದ್ದೀವಿ ಸರ್. ಪ್ಲಾನ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸೈಜ್ ಬಂದ್ಬಿಟ್ಟು 1.5 ಅಡಿಗೆ 1 ಅಡಿ ಬರುತ್ತೆ ಸರ್, 1 ಅಡಿಗೆ 1 ಅಡಿ ಬರುತ್ತೆ ಸರ್. ಇಲ್ಲಿ ನಮಗೆ ಫುಲ್ ಎಂಟೈರ್ ಬೇಕು ಅಂದ್ರೂ ಹಾಕ್ಬೋದು, ಬಿಗ್ ಟೈಲ್ಸ್ ಕೊಡ್ಬೋದು ಸರ್. 6x4 ಹೋಗ್ಬೋದು ಸರ್. ಇವಾಗ ಕೆಲವೊಂದು ಸ್ಮಾರ್ಟ್ ಮಾರ್ಬಲ್ ಅಂತ ಬಂದಿದೆ, ಹೌದು ಟೈಲ್ ಹಾಕುವಂಥದ್ದು, ಅದು ನಾವಿಲ್ಲಿ ಹಾಕೊಬಹುದು ಸರ್. ಹಾಕೋಬಹುದು ಅಲ್ವಾ? ಯಾಕಂದ್ರೆ ಕೆಲವರು ಸೀಮ್ಲೆಸ್ ಇರ್ಲಿ ಅಂತ ಹೇಳ್ತಾರೆ, ನಮ್ಗೆ ಈ ತರ ಗ್ರೂಸ್, ತುಂಬಾ ಗ್ರೂಸ್ ಬರ್ತಾರೆ, ಎಂಟೈರ್ ಒಂದೇ ತರ ಬೇಕು ಅಂದ್ರೆ ಮಾಡಬಹುದು ಈಸಿಲಿ. ಬಿಗ್ ಇರುತ್ತದು, ಬಟ್ ಮಾಡ್ಕೊಡ್ತೀರಾ ನೀವು ಬೇಕಾದ್ರೆ. ಆಮೇಲೆ ವಾಟರ್ ಬಟ್ ಅಪ್ಲೈನ್ಸಸ್ ಸರ್? ಅಪ್ಲೈನ್ಸಸ್ ನಾವು ಪ್ರೊವೈಡ್ ಮಾಡಿ ಸರ್. ಸೊ ಅದನ್ನು ಬ್ಲಾಕ್ ಹೋಗಿರೋ ಕಾರಣ ವೈಟ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಂಡ್ವಿ. ಸೊ ಅಪ್ಲೈನ್ಸ್ ಕೌಂಟರ್ ಟಾಪೇ ತಗೊಂಡ್ರು, ನನಗೆ ಇದು ಕನ್ಸೀಲ್ಡ್ ಬೇಡ ಅಭಿಷೇಕ್, ಕೌಂಟರ್ ಟಾಪೇ ಕೊಡಿ, ಕ್ಲೀನಿಂಗ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಸೊ ಕೌಂಟರ್ ಟಾಪ್ ಹಾಬ್ ಕೊಟ್ಟಿದ್ದೀವಿ, ಆಸ್ ವೆಲ್ as ಚಿಮ್ನಿಲಿ ಹಿಂಡ್ವೇರ್ ಪ್ರೊವೈಡ್ ಮಾಡಿದ್ದೀರಾ. ಓಕೆ. ಲಾಫ್ಟ್ ಸೈಜ್ ಬಂದು ಟೋಟಲ್ ಆಗಿ ಸರ್ ಬಂದು ಪುಸ್ಟ್ ಓಪನ್ ಪ್ರೊವೈಡ್ ಮಾಡಿದ್ದೀವಿ. ಪುಸ್ಟ್ ಓಪನ್ ಕಾನ್ಸೆಪ್ಟ್ ಅಲ್ಲೇ ಬರುತ್ತೆ ನಿಮಗೆ, ಅಂಡ್ ಫುಲ್ ಟೋಟಲ್ ಆಗಿ ಸ್ಟೋರೇಜ್ ಮಾಡ್ಕೊಂಡು ಒಳ್ಳೆ ಸ್ಪೇಸ್ ಇದೆ. ಸೊ ಆ ಒಂದು ಹೈಟ್ ಏನ್ ಬೇಕು ನಾವು ಸ್ಟೋರ್ ಮಾಡ್ಕೊಂಡು ಸರ್. ಇಲ್ಲಿ ಇದು ಒಂದು 3 ಫೀಟ್ ಇರ್ಬೋದು? 3 ಫೀಟ್ ಇದೆ ಸರ್, ಈಸಿಲಿ 3 ಫೀಟ್ ಇದೆ ಸರ್. ಸರ್ ವೈಟ್ ಅಲ್ವಾ? ಇದು ಪ್ಯೂರ್ ವೈಟ್ ಸರ್, ಪ್ಯೂರ್ ವೈಟ್ ಸರ್. ಅಲ್ಲಿ ಲ್ಯಾಮಿನೇಟ್ ಹೋಗಿದ್ದೀವಿ, ಬಾಟಮ್ ಅಲ್ಲಿ ಅಕ್ರಿಲಿಕ್ ಹೋಗಿದ್ದೀವಿ ಸರ್. ಅಕ್ರಿಲಿಕ್ನ ಹೋಗಿರುವಂತದ್ದು. ಅಂಡ್ ವಾಟ್ ಅಬೌಟ್ ದಿಸ್? ಇಲ್ಲೊಂದು ಡಿಸೈನರ್ ಲೈಟ್ ಸರ್, ಯಾಕಂದ್ರೆ ಮೇಜರ್ ಆಗಿ ಈ ಕಿಚನ್ ನಾವು ಹೈಲೈಟ್ ಮಾಡಬೇಕಾಗಿದೆ, ಸ್ವಲ್ಪ ಲೈಟ್ ಇಂದ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಡಿಸೈನರ್ ಲೈಟ್ ನ ಹ್ಯಾಂಗ್ ಮಾಡಿ ನಾವು ಪ್ರೊವೈಡ್ ಮಾಡಿದ್ದೀವಿ ಸರ್. ಅದು ಕೂಡ ಇನ್ಕ್ಲೂಡೆಡ್ ಇಂಟೀರಿಯರ್ ಅಲ್ಲಿ? ಇಲ್ಲ, ಅದು ಎಕ್ಸ್ಕ್ಲೂಡಿಂಗ್ ಸರ್. ಸೊ ಫಿನಿಶಿಂಗ್ ಐಟಮ್ ಅಲ್ಲಿ ಬರುತ್ತೆ. ನಾನು ಹೇಳ್ದಂಗೆ ಸೋಫಾಸು, ಈ ಲೈಟಿಂಗ್ಸ್, ಕರ್ಟನ್ಸ್ ಅವೆಲ್ಲ ಫಿನಿಶಿಂಗ್ ಐಟಮ್ಸ್. ಬಟ್ ನೀವು ಪ್ರೊವೈಡ್ ಮಾಡಿ? ನಾವು ಪ್ರೊವೈಡ್ ಮಾಡ್ತೀವಿ ಸರ್, ಯಾಕಂದ್ರೆ ನಾವು ಸೆಲೆಕ್ಟ್ ಮಾಡ್ಕೊಡ್ತೀವಿ. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಒಂದು ಟಾಯ್ಲೆಟ್ ತಗೊಂಡಿವಿ ಸರ್, ಒಂದು ಡಬಲ್ ಟಾಯ್ಲೆಟ್ ತಗೊಂಡ್ವಿ. ಸೊ ಇನ್ನು ಮೈಕ್ರೋವೇವ್ ಸರ್ ತಗೊಂತಾರೆ, ಸೊ ಅದಕ್ಕೆ ಸ್ಪೇಸು ಮಾಡ್ಕೊಟ್ಟಿದ್ವಿ ಆಲ್ರೆಡಿ. ಮುಂದಕ್ಕೆ ಡಿಶ್ ವಾಷರ್ ನಾವು ಯೂಸ್ ಮಾಡ್ತೀವಿ ಅಭಿಷೇಕ್ ಅಂದಿದ್ರು, ಅದಕ್ಕೋಸ್ಕರ ಡಿಶ್ ವಾಷರ್ಗೂ ಸ್ಪೇಸ್ ಮಾಡಿದ್ವಿ ಸರ್. ಪ್ಲಂಬಿಂಗ್ ಪಾಯಿಂಟ್ಸ್ ಪ್ರತಿಯೊಂದು ಇಲ್ಲ ಪ್ರೊವೈಡ್ ಮಾಡಿದ್ವಿ. ಮುಂದೆ ಡಿಶ್ ವಾಷರ್ ಈಸಿಲಿ ಅರೇಂಜ್ ಮಾಡ್ಕೊಬಹುದು ಸರ್. ಇಲ್ಲಿಗೆ ಪ್ಲಂಬಿಂಗ್ ಪಾಯಿಂಟ್ಸ್ ಅಂತಂದ್ರೆ ಕನ್ಸ್ಟ್ರಕ್ಷನ್ ಬರುತ್ತೆ, ಅದು ಕನ್ಸ್ಟ್ರಕ್ಷನ್ ಬರುತ್ತೆ. ಸಿವಿಲ್ ಜೊತೆ ಇದಿರಬೇಕು, ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಟೀಮ್ ಜೊತೆಗೆ ನಾವು ಕಾಂಬಿನೇಟ್ ಮಾಡ್ಕೊಂಡು ಇದನ್ನ ಮಾಡ್ಕೊಟ್ಟಿದ್ದೀವಿ. ಓಕೆ ಫೈನ್ ಸರ್. ಈ ಕಡೆ ಸೊ ಇಲ್ಲಿಗೆ ಯುಟಿಲಿಟಿ ಪ್ರೊವೈಡ್ ಮಾಡಿದ್ವಿ ಸರ್. ಯುಟಿಲಿಟಿಗೆ ಗ್ಲಾಸ್ ಡೋರ್ ಕೊಟ್ವಿ, ನಾರ್ಮಲ್ ಡೋರ್ಸ್ ಕೊಡೋದ್ ಬದಲು ಒಂದು ಗ್ಲಾಸ್ ಡೋರ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ಇಲ್ಲಿಗೊಂದು ಯೂನಿಟ್ ತಗೊಂಡಿದ್ದೀವಿ ಸರ್. ಡ್ರಾವರ್ ಟಾಪ್ ಅಲ್ಲಿ ಡ್ರಾವರ್ ಕೊಟ್ಟಿದ್ದೀವಿ, ಬಾಟಮ್ ಅಲ್ಲಿ ಬಂದು ಓಪನಬಲ್ ಶಟರ್ ಕೊಟ್ಟಿದ್ದೀವಿ. ಶಟರ್ಸ್ ಅನ್ನ ಹಾಕಿರುವಂತದ್ದು. ಸೊ ಆಯ್ತಾ, ಜಸ್ಟ್ ಡ್ರಾವರ್ ಏನೇನು ಬೇಕೋ ಯುಟಿಲಿಟೀಸ್ ಅಲ್ಲಿ ಏನು ಬೇಕೋ ಅರೇಂಜ್ ಮಾಡ್ಕೊಬಹುದು ಸರ್. ಮೇಲ್ಗಡೆ 2 ಶೆಲ್ಫ್ ಪ್ರೊವೈಡ್ ಮಾಡಿ ಸರ್. ಜಸ್ಟ್ ಕೆಳಗಡೆ ಈ ಥರದ ಒಂದು ಆಂಗಲ್ ಪ್ರೊವೈಡ್ ಮಾಡ್ಕೊಂಡ್ವಿ, ಆಂಗಲ್ ಮೇಲೆ ಪ್ಲೇಸ್ ಮಾಡ್ಕೊಂಡು 2 ಪ್ಲೇ ಮಾಡ್ಕೊಂಡಿದ್ದೀವಿ. ಸಿಂಪ್ಲೆಸ್ಟ್ ಆಗಿದೆ ಇದು, ವೆರಿ ಮಚ್ ಸರ್. ಓಕೆ ಸರ್ ಇಲ್ಲಿ ಮೇಲೆ ನಮ್ಗೊಂದು ಕನ್ಸ್ಟೆಂಟ್ ಏನಿತ್ತು ಅಂದ್ರೆ ಫ್ರಿಜ್ ನ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ಇತ್ತು ಸರ್ ಇಲ್ಲಿ. ಯಾಕಂದ್ರೆ ಕಿಚನ್ ಸ್ವಲ್ಪ ಸೈಜ್ ಕಮ್ಮಿ ಇರೋ ಕಾರಣ ನಾವು ಕಿಚನ್ ಅಲ್ಲಿ ಫ್ರಿಜ್ ನ ಪ್ಲೇಸ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಏನ್ ಮಾಡ್ಕೊಂಡು ಕ್ರಾಕರಿ ಏನ್ ಮಾಡ್ತಾ ಇದೀವಿ, ಆ ಕ್ರಾಕರಿ ಜೊತೆಗೆ ಫ್ರಿಜ್ ಬರಲಿ ಅಂತ ಹೇಳಿ ಕ್ರಾಕರಿನ ಪ್ಲಾನ್ ಮಾಡಿದ್ವಿ. ಆಸ್ ವೆಲ್ as ಮತ್ತೊಂದು ಅದು ಕ್ರಾಕರಿ ಪ್ಲಾನ್ ಮಾಡಿದ್ರೆ ನಮ್ಮ ಸಮಸ್ಯೆ ಬಂದಿದ್ದು, ಒಂದು ಕಾಮನ್ ಹ್ಯಾಂಡ್ ವಾಶ್ ಯೂನಿಟ್ ಇರಲಿಲ್ಲ. ಸೊ ಕಾಮನ್ ಹ್ಯಾಂಡ್ ವಾಶ್ ಇದರಲ್ಲೇ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದೆರಡನ್ನು ಡಿವೈಡ್ ಮಾಡೋ ತರ ಒಂದು ಗ್ಲಾಸ್ ಪ್ರೊವಿಷನ್ ಮಾಡಿ ಹಿಂಭಾಗ ಬಂದು ಫುಲ್ ಟೋಟಲ್ ಆಗಿ ಡೈಮಂಡ್ ಕಟ್ ಗ್ಲಾಸ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಕ್ರಾಕರಿ ಹಾಗೆ ನಿಮ್ಮ ಮೇಲೆ ಕಂಟಿನ್ಯೂ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ 3 ಅಂಶ ನಿಮ್ಗೆ ಟೋಟಲ್ ಆಗಿ ಅಪಾಯಿಂಟ್ ಮಾಡಿದ್ದೀವಿ ಸರ್. ಕಾಮನ್ ಹ್ಯಾಂಡ್ ವಾಶು, ರೆಫ್ರಿಜರೇಟರ್ ಆಸ್ ವೆಲ್ ಆಸ್ ಕ್ರಾಕರಿ.
ಮೂರನ್ನು ಅಕಾಮಡೇಟ್ ಮಾಡುವಂತ ಒಂದು ಒಳ್ಳೆ ಪ್ಲಾನಿಂಗ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಟ್ಟಿದ್ದೀವಿ. ಡಿಸೈನ್ ಅನ್ನ ಮಾಡಿರೋ ಇದು ಅಪ್ಲಿಫ್ಟರ್ ಸರ್ ಇದು ಟೋಟಲ್ ಅಪ್ಲಿಫ್ಟ್ ಬರುತ್ತೆ ಸರ್. ಸೊ ಫುಲ್ ಪ್ರೊಫೈಲ್ ಲೈಟರು ವಿತ್ ಅಪ್ಲಿಫ್ಟ್ ಬರುತ್ತೆ. ಒಳಗಡೆ ಫುಲ್ ನಿಮ್ಗೆ ಒಂದು ಪ್ರೊಫೈಲ್ ಲೈಟರ್ ಪಾಸ್ ಮಾಡ್ಕೊಂಡಿದ್ದೀವಿ. ಓಕೆ. ಅಂಡ್ ಒಳಗಡೆ ಲ್ಯಾಮಿನೇಟ್ ಕೂಡ ನೀವು ವುಡನ್ ಫಿನಿಶ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಇದು ಓಪನ್ ಯೂನಿಟ್ ಇರೋ ಕಾರಣ ನಾವು ಇಂಟರ್ನಲ್ ನಾರ್ಮಲ್ ಕೂಡ ಲ್ಯಾಮಿನೇಟ್ ಕೊಟ್ಟಾಗ ಆ ಒಂದು ಲುಕ್ ಪ್ರೆಸೆನ್ಸ್ ಕಾಣಲ್ಲ. ಸೊ ಅದಕ್ಕೂ ಏನ್ ಮಾಡಿದ್ವಿ 1 mm ಕಲರ್ ಲ್ಯಾಮಿನೇಟ್ ಪ್ರೊವೈಡ್ ಮಾಡಿದ್ದೀರಾ. ಅಂಡ್ ಈ ಮಿರರ್ ಹಾಕಿದ್ರೆ ಬ್ರಾನ್ಸ್ ಮಿರರ್ ಅಲ್ಲಿ ಬೇರೆ ಆಪ್ಷನ್ಸ್ ಇದೆಯಾ ಸರ್? ಇದೆ. ಇದರಲ್ಲಿ ಏನಂದ್ರೆ ಈ ಏನ್ ಪರ್ಟಿಕ್ಯುಲರ್ ಸೈಜ್ ನೀವು ನೋಡ್ತಾ ಇದ್ದೀರಾ, ಈ ಸೈಜ್ ಕಸ್ಟಮೈಸ್ ಮಾಡಬಹುದು ಆಸ್ ವೆಲ್ ಆಸ್ ಕಲರ್ನು ಕಸ್ಟಮೈಸ್ ಮಾಡಬಹುದು ಸರ್. ಇಲ್ಲಿ ಟಿಂಟೆಡ್ ಬ್ರೌನ್ ತಗೊಂಡಿದ್ದೀವಿ, ಗ್ರೇ ಬರುತ್ತೆ, ಅಲ್ಯೂಮಿನಿಯಂ ಫಿನಿಶ್ ಬರುತ್ತೆ, ಇದರಿಂದ ಲೈಟ್ ಕಾಪರ್ ಫಿನಿಶ್ ಅಂತ ಬರುತ್ತೆ, ಬ್ರಾಸ್. ಸೊ ಆಲ್ಮೋಸ್ಟ್ ಒಂದು 5 to 6 ಕಲರ್ಸ್ ಬರುತ್ತೆ. ನಮ್ಮ ಥೀಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ವಿ ಕ್ಯಾನ್ ಇಂಪ್ಲಿಮೆಂಟ್ ಮಾಡ್ಕೋಬಹುದು 100%. ಎಸ್ ಸರ್. ಸೊ ನೀವು ಕಿಚನ್ ಎಂಟ್ರೆನ್ಸ್ ನೋಡ್ಬೋದು ಸರ್. ಕಿಚನ್ ಎಂಟ್ರೆನ್ಸ್ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂತ ಹೇಳಿ ಫುಲ್ ಆಗಿ ಓಪನ್ ಯೂನಿಟ್ಸ್ ಕೊಟ್ಟಿವಿ ಸರ್. ಯಾಕಂದ್ರೆ ಮೇನ್ ಆಗಿ ಇಲ್ಲಿ ಮ್ಯಾಮ್ಗೆ ಏನು ಇಷ್ಟ ಅಂದ್ರೆ ಇಂಡೋರ್ ಪ್ಲಾಂಟ್ಸ್ ಎಲ್ಲ ತುಂಬಾ ಬಹಳ ಇಷ್ಟ ಆಯಿತು. ಸೊ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಪ್ಲೇಸ್ ಮಾಡುವಂತ ಒಂದು ಓಪನ್ ಯೂನಿಟ್ ಕೊಟ್ಟಿದ್ದೀವಿ ಇಲ್ಲಿಗೆ. ಹಾಗೆ ಬ್ರೇಕ್ಫಾಸ್ಟ್ ಕೌಂಟರ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಸರ್. ಸೊ ಇವಾಗ ಆಫೀಸಿನ ರೆಡಿಯಾಗಿ ಬೇಗ ಹೋಗಬೇಕು ಸತ್ತೋದಾಗ ಈ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಒಂದು ರೆಡಿ ಮಾಡ್ಕೊಂಡಿದ್ರೆ ಈಸಿಲಿ ಇಲ್ಲಿ ಬಂದು ಅವ್ರು ತಿಂಡಿ ಮಾಡ್ಕೊಂಡಾಗ ಹೋಗೋಕ್ಕೂ ಕರೆಕ್ಟ್ ಆಗಿರುತ್ತೆ ಸರ್. ಇಲ್ಲಿ ಏನು ಮಾಡಿದ್ರೆ ಸರ್ ಇಲ್ಲಿಗೆ ಏನು ಮಾಡಿದ್ದೀವಿ ಅಂದ್ರೆ ಒಂದು ಬ್ರೌನ್ ಲ್ಯಾಮಿನೇಟ್ ಏನು ಕೊಟ್ಟಿದ್ದೀವಿ. ಆ ಬ್ರೌನ್ ಲ್ಯಾಮಿನೇಟ್ ಹೈಲೈಟ್ ಮಾಡ್ಕೊಳ್ಳೋಕೆ ಟಿಶ್ಯೂ ರನ್ ಮಾಡಿದ್ದೀವಿ ಗೋಲ್ಡ್ ಕಲರಲ್ಲಿ. ಸೊ ಏನಾಗುತ್ತೆ ಇನ್ನೊಂದು ಚೂರು ಅದರ ಒಂದು ಡಿಸೈನ್ ಕ್ವಾಲಿಟಿ ಎದ್ದು ಕಾಣುತ್ತೆ. ಅಂಡ್ ಇದ್ರದ್ದು ಥಿಕ್ನೆಸ್ ನೋಡ್ಬೋದು ನೀವು ಬ್ರೇಕ್ಫಾಸ್ಟ್ ಕೌಂಟರ್ದು ಆಲ್ಮೋಸ್ಟ್ ಒಂದು 36 to 40 mm ಥಿಕ್ನೆಸ್ ಕೊಟ್ಟಿದ್ದೀವಿ. ಸೊ ಆ ಒಂದು ರಿಜಿಡ್ನೆಸ್ ಇರುತ್ತೆ, ಆ ಒಂದು ಗಟ್ಟಿ ಏನಿರುತ್ತೆ ಸ್ಟ್ರೆಂತ್ ನಿಲ್ತೋಣ. ಕಾರ್ಡ್ಸ್ ಹಾಕೋಬಹುದಲ್ವಾ? ಹಾಕೋಬಹುದು ಸರ್. ಕ್ವಾಡ್ಸ್ ಹೋಗ್ಬೋದು ಸರ್. ಚೆನ್ನಾಗಿ ಕಾಣುತ್ತೆ ಸರ್ ಇಲ್ಲಿಗೆ. ಓಕೆ ಸರ್. ಒಳಗಡೆ ಬಂದ್ರೆ ಒಳಗೆ ಬರ್ಬೋದು ಸರ್. ಸೊ ನೀವು ನೋಡ್ಬೋದು ಸರ್ ಟೋಟಲಿ ಬಂದು ಹೈ ಗ್ಲಾಸ್ ಕಿಚನ್ ಕೊಟ್ಟಿದ್ದೀವಿ. ಹೈ ಗ್ಲಾಸ್ ಲ್ಯಾಮಿನೇಟ್ ಕಿಚನ್ಸ್. ಅದ್ರ ಟಾಪ್ ಅಲ್ಲಿ ಬಂದು ಫುಲ್ ಆಗಿ ಬ್ಲಾಕ್ ಗ್ಯಾಲಕ್ಸಿ ಗ್ರಾನೈಟ್ ರನ್ ಮಾಡ್ಕೊಂಡಿದ್ದೀವಿ. ಅಂಡ್ ಆಸ್ ಯೂಶುವಲ್ ಪ್ರತಿಯೊಂದು ಸಾಫ್ಟ್ ಕ್ಲೋಸೇ ಬರುತ್ತೆ ಸರ್. ಯಾವುದೋ ನಾರ್ಮಲ್ ಕ್ಲೋಸ್ ಇರಲ್ಲ, ಸಾಫ್ಟ್ ಕ್ಲೋಸ್ ಬರುತ್ತೆ. ಸೊ ನೀವು ನೋಡ್ಬೋದು ಸರ್ ಈ ಟ್ಯಾಂಡಮ್ ಬಾಸ್ಕೆಟ್ಸ್ ಆಗಿರ್ಬೋದು ಪ್ರತಿಯೊಂದು ಜಸ್ಟ್ ಫುಲ್ ಆಫ್ ಮಾಡಿದ್ರೆ ಫುಲ್ ಸಾಫ್ಟ್ ಕ್ಲೋಸ್ ಇಂದಾನೆ ವರ್ಕ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಸರ್ ಕಟ್ಲರಿ ಸೆಟ್ಸ್ ಪ್ರತಿಯೊಂದು ಸಾಫ್ಟ್ ಕ್ಲೋಸ್ ಅಲ್ಲೇ ವರ್ಕ್ ಆಗುತ್ತೆ ಸರ್. ಸೊ ಎಲ್ಲ ಹ್ಯಾಂಡಲ್ಲೆಸ್ ಇದಕ್ಕೆ ಹೋಗಿದೆ ಸರ್. ಸೊ ಹ್ಯಾಂಡಲ್ಲೆಸ್ ಹೋದಾಗ ಟಾಯ್ಲೆಟ್ ಏನು ಮಾಡ್ತೀವಿ ಇದೇ ತರ ಪ್ರೊಫೈಲ್ ಕೊಡ್ತೀವಿ ಸರ್. ಯಾಕಂದ್ರೆ ಇದ್ರ ಮೇಲೆ ಗ್ರೂ ಮಾಡಕ್ಕೆ ಹೇಳ ಅಂತ ಈ ಒಂದು ಪ್ರೊಫೈಲ್ ಕೊಡ್ತೀವಿ. ಇದಾಗೆ ಒಂದು 3 ಲೆನ್ಸ್ ಅಲ್ಲಿ ಬರುತ್ತೆ. ಯಾವ ಲೆನ್ಸ್ ಬೇಕು ನಮಗೆ ನೋಡ್ಕೊಂಡು ಆಕೋಮೆಟ್ ಮಾಡ್ಕೊಬಹುದು. ಸೊ ಸ್ವಲ್ಪ ಸ್ಟೋರೇಜ್ ಕಮ್ಮಿ ಕಡಿಮೆ ಮಾಡಿದ್ರೆ ನಾವು ಡ್ಯೂಯಲ್ ಇದು ತಗೊಂಡು ಫುಲ್ ಟೋಟಲ್ ಆಗಿ ಅದ್ರಲ್ಲಿ ನಾವು ಸ್ಟೋರೇಜ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಮೇಲ್ಗಡೆ ಕಂಪ್ಲೀಟ್ ಆಗಿ ಯು ಶೇಪ್ ಅಲ್ಲಿ ನೀವು ಟೋಟಲ್ ಯು ಶೇಪ್ ಸರ್. ಸ್ಟೋರೇಜ್ ಮೇನಾಗಿ ಪ್ಲಾನ್ ಮಾಡೋಣ. ಇಲ್ಲಿ ಸ್ವಲ್ಪ ಕನ್ಸ್ಟೆಂಟ್ ಚಿಕ್ಕದಿತ್ತು ಕಿಚನ್. ಸೊ ಸ್ಟೋರೇಜ್ ಜಾಸ್ತಿ ಇದ್ದೇ ಅಂತ ಹೇಳಿ ಈ ಟಾಯ್ಲೆಟ್ ಮೇಜರ್ ಆಗಿ ಒಂದು ಸ್ಟೋರೇಜ್ ಅಂದ್ರೆ ಲಾಫ್ಟ್ ಕೊಟ್ಟಿದ್ವಿ ಸರ್. ಅದೆರಡು ಸ್ಟೋರೇಜ್ ಪ್ಲಾನ್ ಮಾಡ್ಕೊಂಡು. ಏನು ಸೈಜ್ ಇದೆ ಕಿಚನ್ ಸರ್? ಸರ್ ಇವ್ರಿಗೆ ಬಂದ್ರೆ ಒಂದು 8 to 8/6 ಬರುತ್ತೆ ಸರ್. 8/6 ಬರುತ್ತೆ. ಓಕೆ. ಅಂಡ್ ಇಲ್ಲೊಂದು ಕಾರ್ನರ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಏನು ಸರ್? ಅಪ್ಲಿಫ್ಟ್ ಸರ್. ಟೋಟಲ್ ಅಪ್ಲಿಫ್ಟ್. ಯಾಕಂದ್ರೆ ಇದಕ್ಕೂ ನಾವು ಜಸ್ಟ್ ಒಂದು ಲ್ಯಾಮಿನೇಟ್ ಶಟರ್ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಆ ಡಿಸೈನ್ ನ ಬ್ರೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಪ್ರೊಫೈಲ್ ಶಟರ್ ವಿತ್ ಕ್ಲಿಯರ್ ಗ್ಲಾಸ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಈ ಅಪ್ಲಿಫ್ಟ್ ಎಲ್ಲ ಯಾವ ಕಂಪನಿದೆಲ್ಲ ಆಗ್ತಾ ಇದ್ದಾರೆ ಸರ್? ಅಪ್ಲಿಫ್ಟ್ ಆಕ್ಚುಲಿ ಎಪ್ಕೋದು ಚೆನ್ನಾಗಿ ಬರುತ್ತೆ ಸರ್. ಅದು ಹೆಟಿಗ್ ಚೆನ್ನಾಗಿರುತ್ತೆ, ಬಟ್ ವೆನ್ ಕಂಪೇರ್ ಟು ಹೆಟಿಗ್ ಎಪ್ಕೋದು ಇನ್ನೂ ಚೆನ್ನಾಗಿದೆ. ಸೊ ಮೇಜರ್ ಆಗಿ ಅಪ್ಲಿಫ್ಟ್ ಬಂದಾಗ ನಾವು ಎಪ್ಕೋದು ಯೂಸ್ ಮಾಡ್ತೀವಿ ಸರ್. ಈ ಕಾರ್ನರ್ ಅಲ್ಲಿ ಸರ್ ಇದನ್ನ ಒಂದು ಓಪನ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಮತ್ತೆ ಇಲ್ಲಿ ಶಟರ್ ಕೊಟ್ಟಾಗ ಓಪನ್ ಮಾಡಿದ್ರೆ ಚಿಮ್ನಿಗೆಲ್ಲ ಟಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಓಪನ್ ಕೊಟ್ಟಿದ್ದೀವಿ. ಸೊ ಈಸಿಲಿ ಆಕ್ಸೆಸಬಲ್ ಏನಾದ್ರು ಬೇಕು ಅಂದ್ರೆ ನಾವು ಈಸಿ ಆಕ್ಸೆಸ್ ಮಾಡ್ಕೊಬಹುದು. ಆಸ್ ವೆಲ್ ಈ ಬ್ರೇಕ್ಫಾಸ್ಟ್ ಕೌಂಟರ್ ನೋಡ್ಬೋದು ಸರ್. ಸೊ ಆ ಕಡೆಯಿಂದ ನಾವು ಜಸ್ಟ್ ಫುಡ್ ಕೊಟ್ಟಿದ್ವಿ, ಮತ್ತೆ ಈ ಕಡೆಯಿಂದ ಬಂದಾಗ ಇಲ್ಲೂ ಸ್ಟೋರೇಜ್ ಕೊಟ್ಟಿದ್ವಿ. ಯಾಕಂದ್ರೆ ವಿ ಡೋಂಟ್ ವಾಂಟ್ ಟು ಲೂಸ್ ಅ ಸ್ಟೋರೇಜ್. ಸೊ ಈ ಕಡೆ ಬಂದಾಗ್ಲೂ ಒಂದು ಸ್ಟೋರೇಜ್ ಕೊಟ್ಟಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೋರೇಜಸ್ ನಾವು ಕಿಚನ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಕಾರ್ನರ್ ಗೆ ಏನು ಸೊಲ್ಯೂಷನ್ ಸರ್? ಕಾರ್ನರ್ ಗೆ ಜಸ್ಟ್ ಒಂದು ನಾವು ಎಲ್ ಕಾರ್ನರ್ ಬದಲು ಸ್ಟ್ರೈಟ್ ಅವ್ರಿಗೆ ಕೊಟ್ಟಿದ್ದೀವಿ. ಯಾಕಂದ್ರೆ ಮತ್ತೆ ಎಲ್ಲಿ ಬಂದಾಗ ಅಲ್ಲಿ ಹಾಬ್ಗೆ ಅದು ಸ್ವಲ್ಪ ಡಿಫಿಕಲ್ಟ್ ಇತ್ತು, ಅದಕ್ಕೆ ಸ್ಟ್ರೈಟ್ ಕಟ್ಟೆ ಕೊಟ್ವಿ. ಬಟ್ ಈ ಕಾರ್ನರ್ ಏನ್ ಮಾಡ್ಕೊಂಡ್ವಿ ನಾವು ಬಾಟಲ್ ಪುಲ್ ಔಟ್ ಕೊಟ್ಕೊಂಡು ಬಾಟಲ್ ಪುಲ್ ಔಟ್ ಅನ್ನ ಎಂಡಲ್ಲಿ ಕೊಟ್ಬಿಟ್ಟಿದ್ದೀವಿ ಸರ್. ಒಳ್ಳೆ ಕೆಲಸ ಮಾಡಿದ್ದೀವಿ. ಸೊ ಈಸಿಲಿ ಅದನ್ನು ಆಕ್ಸೆಸ್ ಮಾಡ್ಕೊಬಹುದು ಸರ್. ಓಕೆ. ಅಂಡ್ ಇಲ್ಲಿ ವಾಟ್ ಅಬೌಟ್ ದಿಸ್ ಸಿಂಕ್ ಸರ್? ಸಿಂಕ್ ಕಡೆ ಮೇಜರ್ ಏನು ಕೊಡೋಕೆ ಹೋಗಲ್ಲ ನಾವು. ಯಾಕಂದ್ರೆ ಅಲ್ಲಿ ಡಿಟರ್ಜೆಂಟ್ಸ್ ಅದನ್ನೆಲ್ಲ ಪ್ಲೇಸ್ ಮಾಡಕ್ಕೆ ಅಷ್ಟೇ ಬೇಕಾಗುತ್ತೆ. ಸೊ ಅದಕ್ಕಂತಾನೆ ಸ್ಪೇಸ್ ಮಾಡಿರ್ತೀವಿ ಇಲ್ಲಿ. ಸೊ ಅದಕ್ಕೋಸ್ಕರ ಈ ಸ್ಪೇಸ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇದೇ ಸ್ಪೇಸ್ ನಾವು ಆ ಬ್ರೇಕ್ಫಾಸ್ಟ್ ಕೌಂಟರ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೀರು ಬೀಳುತ್ತಲ್ಲ ಅದಕ್ಕೆ ಏನು ಸೊಲ್ಯೂಷನ್ಸ್ ಕೊಟ್ಟಿದ್ದೀರಾ ಸರ್? ಮೇಜರ್ ಆಗಿ ಬಾಟಮ್ ವಾಟರ್ ಗ್ರೂವ್ ಅಂತ ಮಾಡಿರ್ತೀವಿ. ಸೊ ಯಾವುದೇ ನೀರು ಬಂದ್ರು ಡ್ರಾಪ್ ಆಗಲ್ಲ ನಿಮಗೆ. ವಾಟರ್ ರೋಲ್ ಟಚ್ ಕೆಳಗೆ ಡ್ರಿಪ್ ಆಗುತ್ತೆ. ಅಥವಾ ಇನ್ನೊಂದು ಆಪ್ಷನ್ ಕಸ್ಟಮರ್ಸ್ಗೆ ಏನು ಹೇಳ್ತೀವಿ ಅಂದ್ರೆ ಈ 40 mm ಏನು ಥಿಕ್ನೆಸ್ ಮಾಡ್ತೀವಿ ಬಾಟಮ್ ಅಲ್ಲಿ ಹಾಕೊಳ್ಳೋಣ ಟಾಪಲ್ಲಿ ರನ್ ಮಾಡ್ಬೋದು ನೀವು. ಸೊ ಟಾಪಲ್ಲಿ ಹಾಕೊಂಡ್ರೆ ನೀರು ಇಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಅಗೇನ್ ಈಗ ನೀವು ಈಸಿಲಿ ವಾಶ್ ಮಾಡ್ಕೊಂಡು ಸಿಂಕಲ್ಲಿ ಹಾಕೋಬಹುದು. ಹಂಗೇನು ನೀರು ಬಿತ್ತು ಅಂದ್ರೆ ಅದಕ್ಕೇನು ಪ್ರಿಕಾಷನ್ಸ್ ತಗೊಬೋದು ನಾವು? ಇಲ್ಲಿ ಯಾವ ಮಟೀರಿಯಲ್ ಯೂಸ್ ಮಾಡ್ಬೋದು ಸರ್? ಇಲ್ಲಿ ಕಿಚನ್ಗೆ BWP ನೇ ಕೊಡ್ತೀವಿ, ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈವುಡ್ ಕೊಡ್ತೀವಿ. ಕೆಲವೊಂದು ಸೈಡಲ್ಲಿ ಆಗೂ ನೀರು ಬಂತು ಅಂದಾಗ ನಾವು ಮೇನ್ ಆ ನೀರು ಬರ್ತಿರೋ ಕಾಸ್ನ ಕಂಡಿಡಿದು ಅದನ್ನ ನಾವು ಫಸ್ಟ್ ಸ್ಟಾಪ್ ಮಾಡಬೇಕಾಗುತ್ತೆ ಸರ್. ಅದನ್ನ ಸ್ಟಾಪ್ ಮಾಡಿದ್ರೆ ನಮಗೆ ಯಾವತ್ತಿದ್ರೂ ಗ್ಯಾರಂಟಿ ಇರುತ್ತೆ ಸರ್. ಗ್ಯಾರಂಟಿ ಇರುತ್ತೆ. ಸರ್ ಕಿಚನ್ ಎಂಟ್ರಿ ಕೊಡ್ತಾ ಇದ್ದೀವಿ. ಕಿಚನ್ ನೋಡ್ಬೋದು ಸರ್. ಟೋಟಲ್ ಆಗಿ ಅಕ್ರಿಲಿಕ್ ಕಿಚನ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಒಂದು ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಿರ್ಬೋದು ನಾವು ಗೋಲೋ ಪ್ರೊಫೈಲ್ ಹ್ಯಾಂಡಲ್ಸ್ ನ ಯೂಸ್ ಮಾಡಿದ್ದೀವಿ ಸರ್. ಬಟ್ ಈ ಒಂದು ಪ್ರಾಜೆಕ್ಟ್ ಏನ್ ಮಾಡಿದ್ವಿ ಜಿ ಪ್ರೊಫೈಲ್ ಅನ್ನೋದು ಯೂಸ್ ಮಾಡಿದ್ವಿ ಸರ್. ಸೊ ಬೇಸಿಕಲಿ ಜಿ ಪ್ರೊಫೈಲ್ ನಮ್ಗೆ ಈ ತರ ಬರುತ್ತೆ ಸರ್. ನಾವೇನು ಶಟರ್ ಬರುತ್ತೆ ಶಟರ್ ಗ್ರೂವ್ ಮಾಡಿ ಇದನ್ನ ಫಿಕ್ಸ್ ಮಾಡಿರ್ತೀವಿ. ಸೊ ಇದೊಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ, ನೋಡೋಕ್ಕೂ ನಿಮ್ಗೆ ಚೆನ್ನಾಗಿರುತ್ತೆ. ಅಂಡ್ ವೀಕ್ಷಕರೇ ತುಂಬಾ ಜನ ಹೇಳಿದ್ರೆ ಜಿ ಪ್ರೊಫೈಲ್ ಅಲ್ಲಿ ನಿಮಗೆ ಎಡ್ಜಸ್ ಆಗುತ್ತೆ ನೋಡಿ. ಇಲ್ಲಿ ಎಡ್ಜಸ್ ಅಲ್ಲಿ ಕವರಿಂಗ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಈ ತರ ಕವರಿಂಗ್ ಕೊಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೈ ಕಟ್ ಆಗೋದಾಗ್ಲಿ
ತೊಂದರೆ ಆಗೋದಾಗಲಿ ಆಗೋದಿಲ್ಲ. ಎಸ್ಪೆಷಲಿ ಲೇಡೀಸ್ಗೆ ಇದು ಕಟ್ ಆಗುತ್ತೆ, ತೊಂದರೆ ಕೊಡುತ್ತೆ, ಆ ಥರ ಸಮಸ್ಯೆಗಳು ನಿಮಗೆ ಇಲ್ಲಿ ಬರೋದಿಲ್ಲ. ಇದು ಬಾಟಲ್ ಪುಲೋಟ್ ಅಲ್ವಾ? ಬಾಟಲ್ ಪುಲೋಟ್, ಎಸ್ ಸರ್. ಬಾಟಲ್ ಪುಲೋಟ್ ಇಲ್ಲಿಗೆ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಹಾಬ್ ಕೆಡೆ ನಾರ್ಮಲ್ ನಾವು ಒಂದೇನು 3 ಟ್ಯಾಂಡಮ್ಸ್ ಬರುತ್ತೆ, ಆ 3 ಟ್ಯಾಂಡಮ್ಸಲ್ಲಿ ಪ್ಲಾನ್ ಮಾಡಿ ಸರ್. ಸೊ ಕಟ್ಲರಿ ಸೆಟ್ ಫಸ್ಟ್ ಇದರಲ್ಲಿ ಕೊಟ್ಟಿರ್ತೀವಿ ಯಾವತ್ತೂ ಬ್ಯಾಸ್ಕೆಟಲ್ಲಿ. ಕಟ್ಲರಿ ಸೆಟ್ ಆಗ್ತಿದ್ದಂಗೆ ಸರ್ ಕಪ್ ಆ್ಯಂಡ್ ಸಾಸರ್ದು ಬರುತ್ತೆ, ಸೊ ಅದನ್ನು ಒಂದು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಟೋಟಲಿ ಹೆಟಿಕ್ ಹಾರ್ಡ್ವೇರ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಲಾಸ್ಟ್ ಬಂದಾಗ ನಿಮಗೆ ತಾಲಿ ಬ್ಯಾಸ್ಕೆಟ್ ಸರ್, ತಾಲಿ, ಸೊ ಅದನ್ನು ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಸೊ ಟೋಟಲ್ ಆಗಿ ಒಂದು ಬ್ಯಾಸ್ಕೆಟ್ ಸೆಕ್ಷನ್ ಫುಲ್ ಇಲ್ಲಿ ತಗೊಂಡಿದ್ದೀವಿ. ಸಿಂಕ್ ಬಂದು ಸ್ಟೇರ್ ಕೇಸಿನ ಕೆಳಗಡೆ ಬರ್ತಿತ್ತು ಸರ್. ಸರ್ ಕಲರ್ ಏನು ಹೇಳಿಲ್ಲ ಇದ್ರದ್ದು ನಿಮ್ಗೆ? ನನಗೆ ಸರ್ ಇದು ಆಲ್ಮೋಸ್ಟ್ ಒಂಥರ ನಮಗೆ ಈ ಗ್ರೀನ್ಸ್ ಅಲ್ಲೇ ಲೈಟೆಸ್ಟ್ ವರ್ಷನ್ ಆಫ್ ಗ್ರೀನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಹೆಸರು ಕಾಳು ಥರ ಬರುತ್ತೆ ಆ್ಯಕ್ಚುಲಿ. ಓಕೆ ಓಕೆ. ಸೊ ಇಲ್ಲಿ ಕೆಳಗಡೆ ಡಸ್ಟ್ಬಿನ್ ಏನಾದರೂ ಕೊಟ್ಟಿದ್ರೆ ಹೇಗೆ? ಒಳಗೆ ಇಲ್ಲಿ ಜಸ್ಟ್ ಒಂದು ಈ ಥರ ಯೂನಿಟ್ ಕೊಟ್ಟಿದ್ದೀವಿ. ಸೊ ಏನಾದ್ರು ಸ್ಟೋರೇಜ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂದರೆ ಡಸ್ಟ್ಬಿನ್ ನಾವು ಪ್ರೊವೈಡ್ ಮಾಡಿಲ್ಲ, ಪ್ಲೇನ್ ಆಗಿ ಕೊಟ್ಟಿದ್ದೀವಿ. ಯಾಕಂದ್ರೆ ಡಸ್ಟ್ಬಿನ್ ಅಲ್ಲಿ ಕೊಟ್ಟಾಗ ಜಾಸ್ತಿ ನಾವು ಯೂಸ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಇದು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೀವು ಯಾಕೆ ಇಟ್ಟಿರೋದು? ಇಲ್ಲ ಸರ್, ಇದು ಬಂದು ಕಾಂಟ್ರಾಕ್ಟರ್ ಕಡೆಯಿಂದ ಹಾಕೊಂಡಿರೋದು ಸರ್, ಬಿಲ್ಡರ್ ಕಡೆಯಿಂದನೇ. ಬಟ್ ನಾವು ಈ ಥರ ಈ ಕಲರ್ ಹೋದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಬ್ಲಾಕ್ ಗ್ಯಾಲಕ್ಸಿ ಗ್ರೆನೇಟ್ನ ಪ್ಲಾನ್ ಮಾಡಿ ರೆಕಮೆಂಡ್ ಮಾಡಿದ್ರೆ ಅಲ್ವಾ? ಇಲ್ಲೇನಿದೆ ಸರ್? ಇದು ಟ್ಯಾಂಡಮ್. ಇದು ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಸೊ ಸ್ವಲ್ಪ ವೆಯ್ಟ್ ಇರೋ ಐಟಮ್ಸ್ ಏನಾದ್ರು ಇತ್ತಂದ್ರೆ ನಾವು ಈಸಿಲಿ ಪ್ಲೇಸ್ ಮಾಡ್ಬೋದು. ಯಾಕಂದ್ರೆ ಈ ಥರ ಟ್ಯಾಂಡಮ್ ಅಲ್ಲಿ ಒಂದೊಂದು ಟ್ಯಾಂಡಮ್ಗೂ ಆ ಒಂದು ಪರ್ಟಿಕ್ಯುಲರ್ ಚಾನಲ್ ಬಂದು ಈಸಿಲಿ 45 to 50 kg ತಗೊಳ್ಳುತ್ತೆ ಸರ್. ಇದು 50 kg ತಗೊಳ್ಳುತ್ತೆ ಸರ್. ಇದು ಅಡ್ಡಿಲ್ಲ ಸರ್, ಇದು ಪರವಾಗಿಲ್ಲ. ಅದಕ್ಕೆ ಈ ಥರ ಒಂದು ಟ್ಯಾಂಡಮ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲೊಂದು ಕಾರ್ನರ್ ಅಲ್ಲಿ ಜಸ್ಟ್ ಒಂದು ಶೆಲ್ಫ್ ಯೂನಿಟ್ನ ಅಲ್ಲಿಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸರಿ ಸರ್. ಇನ್ನು ಮೇಲ್ಗಡೆ ವಾಲ್ ಯೂನಿಟ್ಸ್ ಬಂದಾಗ ಸರ್ ಜಸ್ಟ್ ಮಿನಿಮಲ್ ವಾಲ್ ಯೂನಿಟ್ಗೆ ಹೋಗಿದ್ವಿ. ಯಾಕಂದ್ರೆ ನೀವು ಕಿಚನ್ ಸ್ಪೇಸ್ ನೋಡ್ಬೋದು, ನಮ್ಗೆ ಆಲ್ಮೋಸ್ಟ್ ಅಲ್ಲಿಂದ ಒಂದು 8 feet ಅಷ್ಟೇ ಬರ್ತಿತ್ತು. ಸ್ವಲ್ಪ ಇದೆ ಅಲ್ವಾ ಸರ್? ಅದಕ್ಕೋಸ್ಕರನೇ ಇಲ್ಲಿ ಚಿಮ್ನಿಗೆ ಆಪ್ಷನ್ ಹೋಗಿಲ್ಲ ಸರ್, ಯಾಕಂದ್ರೆ ವಿಂಡೋ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಸೊ ಮಿನಿಮಲ್ ನಮ್ಗೆ ಏನು ಒಂದು ವಾಲ್ ಯೂನಿಟ್ ಸಿಕ್ತಿತ್ತು ಅದರಲ್ಲಿ ಆಲ್ಮೋಸ್ಟ್ ಪ್ರೊಫೈಲ್ ಶಟರ್ಗೆ ಹೋಗಿದ್ದೀವಿ ಸರ್. ಯಾಕಂದ್ರೆ ಮತ್ತೆ ಪ್ಲೇನ್ ಶಟರ್ಸ್ ಹೋದಾಗ ನಮ್ಗೆ ಸ್ವಲ್ಪ ಹೆವಿಯಾಗಿ ಕಾಣ್ತಿತ್ತು, ಸ್ಪೇಸೇ ಇಲ್ದಿರಂಗೆ ಕಾಣೋದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಪ್ರೊಫೈಲ್ ಶಟರ್ ವಿತ್ ಗ್ಲಾಸ್ ಹೋದಾಗ ಆ ಒಂದು ವಾಲ್ಯೂಮ್ ಚೆನ್ನಾಗಿ ಕಾಣ್ತಿದೆ, ಇವಾಗ ಲುಕ್ಕೂ ಚೆನ್ನಾಗಿ ಕೊಡ್ತಿದೆ ಸರ್. ಚೆನ್ನಾಗಿ ಬಂದಿದೆ. ಕೆಳಗಡೆ ಸ್ಪೈಸ್ ರ್ಯಾಕ್ ಮಾಡಿದ್ವಿ ಸರ್. ಎಸ್. ಸೊ ಹಾಬ್ ಇರೋ ಜಾಗದಲ್ಲಿ ಈಸಿಯಾಗಿ ಅವರು ಸ್ಪೈಸ್ ತೊಗೊಂಡು ಯೂಸ್ ಮಾಡ್ಬೋದಾಗ ಡೇ ಟೈಮಲ್ಲಿ ಅಂತ ಅದು ಪ್ಲಾನ್ ಮಾಡಿದ್ವಿ. ಒಂದು ಸಿಂಗಲ್ ಯೂನಿಟ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಓಕೆ. ಇಲ್ಲೇನು ಯೂನಿಟ್ ಇದು ಸರ್? ಸ್ಟೇರ್ ಕೇಸ್ ಇದು ಬಂದ್ಬಿಟ್ಟು ಇದೊಂದು ವಿಕರ್ ಬ್ಯಾಸ್ಕೆಟ್ ಸರ್. ಆಕ್ಚುಲಿ ವಿಕರ್ ಬ್ಯಾಸ್ಕೆಟ್ ನಾವು ಪ್ಲಾನ್ ಮಾಡಬೇಕಾಯಿತು, ಬಟ್ ಸ್ವಲ್ಪ ಸ್ಪೇಸ್ ಈ ಕಡೆ ಕನ್ಸೆಂಟ್ ಇರೋ ಕಾರಣ ಇದಕ್ಕೆ ಅಂತ ಒಂದು ಸಪರೇಟ್ ಯೂನಿಟ್ ಮಾಡಿ ನಾವು ಇಲ್ಲಿ ಕೊಡ್ತೀವಿ ಸರ್. ಪ್ಲಸ್ ಈ ಒಂದು ವಿಕರ್ ಬ್ಯಾಸ್ಕೆಟ್ ಏನಿದೆ ಇದು ಟೋಟಲ್ PVC ಬರುತ್ತೆ ಸರ್. ಇದು PVC ಸರ್. ನಾವು PVC ಬರುತ್ತೆ, ನ್ಯಾಚುರಲ್ದು ಬರುತ್ತೆ. ಕೇಂದು ಸಿಗುತ್ತೆ ಸರ್. ನಾವು ಹಾಕಿರೋದು PVC. ಕೇಂದ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಆದಾಗ ಫಂಗಸ್ ತರ ಕ್ರಿಯೇಟ್ ಆಗ್ಬಿಡುತ್ತೆ. ಪ್ಲಸ್ ನಾವು ಅದನ್ನ ತೊಳೆಯೋಕ್ಕಾಗಲ್ಲ. ಅದೇ ನಾವು ಈ ಥರ PVC ಹಾಕೊಂಡಾಗ ಈಸಿಲಿ ತೊಳಿಬಹುದು ಸರ್. ಓಕೆ. ಇದು ದೇವ್ರ ಮನೆಗೋಸ್ಕರ ಅಲ್ಲೊಂದು ಇದು ಪ್ಲಾನ್ ಮಾಡ್ಕೊಂಡು ಯುಟಿಲಿಟಿಲಿ. ಹಾಂ ಸರ್. ಸೊ ಅಲ್ಲೊಂದು ಸಿಂಕ್ ಒಂದು ಪ್ರೊವೈಡ್ ಮಾಡಬೇಕಾಗಿತ್ತು ಟಿಡಿಯಾಗೆ. ಸೊ ಅದು ಬಾಟಮ್ ಅಲ್ಲೂ ಟೋಟಲ್ ಆಗಿ ಒಂದು ಯೂನಿಟ್ ಪ್ರೊವೈಡ್ ಮಾಡಿದ್ವಿ. ಇದನ್ನ ಮಾಡ್ಕೊಟ್ಟಿದ್ದೀರಾ ನೀವು ಅಲ್ವಾ? ಈ ಸೈಡಲ್ಲೆಲ್ಲ ಫುಲ್ ಕವರೇಜ್ ಕೊಟ್ಬಿಟ್ಟಿದ್ದೀರಾ, ಇಲ್ಲಿ ಗ್ಯಾಪ್ ಎಲ್ಲ ಕಾಣಬಾರ್ದು ಅಂತ. ಹೌದು ಸರ್, ಫುಲ್ ಫಿಲ್ಲರ್ಸ್ ಕೊಟ್ಟಿರ್ತೀವಿ. ಸೊ ಕ್ಲೀನಾಗಿ ಅಲೈನ್ ಆಗುತ್ತೆ. ಅದ್ರ ಜೊತೆಗೆ ಹಾಗೆ ನಾವು ಶಟರ್ನ ಹಾಕೊಬೋದು. ಓಕೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಸ್ಟೇರ್ ಕೇಸ್. ಸೊ ಸ್ಟೇರ್ ಕೇಸ್ ಕೆರಡೂ ಏನು ಸ್ಪೇಸ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಜಸ್ಟ್ ಫ್ರೇಮ್ ಟೈಪ್ ಮಾಡ್ಕೊಂಡಿದ್ವಿ ಸರ್. ಫ್ರೇಮ್ ಟೈಪ್ ಮಾಡಿ ಶಟರ್ ಕೊಟ್ಟಿದ್ದೀವಿ. ಸೊ ಏನೇನೋ ಒಂದು ಜಾಸ್ತಿ ಇರುವಂಥ ಸ್ಟೋರೇಜ್ ಐಟಮ್ಸ್ ಎಲ್ಲ ಈಸಿಯಾಗಿ ಇಲ್ಲಿ ಹಾಕೊಬೋದು ಸರ್, ಡಂಪ್ ಮಾಡ್ಕೊಬೋದು. ಸೊ ನೀವು ಆ್ಯಕ್ಚುಲಿ 650 rupees ಇದಕ್ಕೆ ಅಲ್ವಾ? ಎಕ್ಸಾಕ್ಟ್ ಸರ್, ಇದನ್ನೇ ಸರ್. ಓಕೆ.